ನಮಸ್ಕಾರ, ನಾನು ಲತಾ. ನಮ್ಮ ಅಡುಗೆ ಮೀಡಿಯಾ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸಾಬುದಾನ ವಡಾ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು 5 ರಿಂದ 6 ತಾಸು ನೆನೆಸಿರುವಂತಹ 1 ಕಪ್ ಸಾಬುದಾನವನ್ನು ಒಂದು ಬೌಲಿಗೆ ಹಾಕೋತಾ ಇದ್ದೀನಿ. ನಂತರ ಆಲೂಗಡ್ಡೆ ಕುದಿಸಿ ಸ್ಮ್ಯಾಶ್ ಮಾಡಿ 1 ಕಪ್ನಷ್ಟು ಹಾಕೋತಾ ಇದ್ದೀನಿ ಮತ್ತು ಅರ್ಧ ಕಪ್ ಹುರಿದು ರುಬ್ಬಿದ ಶೇಂಗಾ ಪುಡಿ ಹಾಕೋತಾ ಇದ್ದೀನಿ. ಒಂದು 4 ರಿಂದ 5 ಹಸಿಮೆಣಸಿಕಾಯಿ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. 10 ಕರಿಬೇವು ಎಲೆ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಟೀ ಸ್ಪೂನ್ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನ್ ನಿಂಬೆಹಣ್ಣೆ ರಸ ಹಾಕಿ ಕೈಯಿಂದ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಳ್ಳಿ. ನೋಡಿ, ಈ ರೀತಿ ಮಿಕ್ಸ್ ಮಾಡಿಕೊಂಡಿದ್ದೇನೆ. ನೀವು ಈ ರೀತಿ ಮಿಕ್ಸ್ ಮಾಡಿಕೊಳ್ಳಿ. ನಂತರ ಕೈಗೆ ಎಣ್ಣೆ ಸವರಿಕೊಂಡು ಉಂಡೆ ಮಾಡಿಕೊಳ್ಳಿ. ಮೀಡಿಯಂ ಸೈಜಲ್ಲಿ ಉಂಡೆ ಮಾಡಿಕೊಳ್ಳಿ. ನಂತರ ವಡೆ ಶೇಪ್ನಲ್ಲಿ ತಟ್ಟಿಕೊಳ್ಳಿ. ನೋಡಿ, ಈ ಥರ ನಾನು ವಡಾ ಮಾಡಿಕೊಂಡಿದ್ದೇನೆ. ಆಗಲೇ ಎಣ್ಣೆ ಕಾಯಲು ಇಟ್ಟಿದ್ದೆ. ಈಗ ಎಣ್ಣೆ ಕಾಯ್ದಿದೆ. ಒಂದೊಂದಾಗಿ ಎಣ್ಣೆಯಲ್ಲಿ ವಡಾನ ಬಿಡ್ತಾ ಇದ್ದೀನಿ. ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಟು ಕಂದು ಬಣ್ಣ ಬರುವವರೆಗೂ ಕರೆದುಕೊಳ್ಳಿ. ನೋಡಿ, ಈಗ ಸಾಬುದಾನಿ ವಡಾ ಫ್ರೈ ಆಗಿದೆ. ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೋತಾ ಇದ್ದೀನಿ. ನೋಡಿ, ತುಂಬ ಬೇಗನೆ ಕ್ರಿಸ್ಪಿಯಾಗಿ ಸಾಬುದಾನಿ ವಡಾ ರೆಡಿಯಾಗಿದೆ. ನೀವು ಕೂಡ ಸಂಜೆ ಸ್ನ್ಯಾಕ್ಸ್ಗೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.